ಇನ್ನು ಮತ್ತೊಂದು ಪಬ್ ಅದು ಬೆಳ್ಳಂದೂರಿನಲ್ಲಿ ಅಲ್ಲೂ ಕೂಡ ಯುವತಿಯ ಜೊತೆಗೆ ಅಸಭ್ಯವಾಗಿ ವರ್ತಿಸಲಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹೊಸ ವರ್ಷದ ಪಾರ್ಟಿಯಲ್ಲಿ ಕಿರಿಕು ಜಾಸ್ತಿ ಆಗಿದೆ. ಬೆಳ್ಳಂದೂರಿನ ಪಬ್ನಲ್ಲಿ ಯುವತಿಯ ಜೊತೆಗೆ ಅಸಭ್ಯ ವರ್ತನೆ. ಬಾಯ್ ಫ್ರೆಂಡ್ ಜೊತೆಗೆ ಪಬ್ಗೆ ಒಡಿಶಾದ ಯುವತಿ ಹೋಗಿರ್ತಾಳೆ. ಯುವತಿಗೆ ಮದ್ಯ ಸೇವಿಸುವಂತೆ ಕಿಡಿಗೇಡಿಯೋರ್ವ ಕಿರಿಕ್ ಮಾಡಿದ್ದಾನೆ. ಮದ್ಯ ಬೇಡ ಅಂತ ಯುವತಿಗೆ ಕುಡಿಯುವಂತೆ ಬಲವಂತ ಮಾಡಿದ್ದಾನೆ. ಸೊ ಮದ್ಯ ಬೇಡ ಅಂದ್ರೂ ಬಲವಂತ ಮಾಡಿದ್ದಾನೆ ಇವನು. ಯುವತಿಯ ಜೊತೆಗೆ ವಾಗ್ವಾದಕ್ಕೆ ಈ ಯುವಕ ಇಳಿತಾನೆ. ತಕ್ಷಣ ಪಬ್ ಸಿಬ್ಬಂದಿ ಬರ್ತಾ ಇದ್ದಂತೆ ಯುವಕ ಎಸ್ಕೇಪ್ ಆಗಿದ್ದಾನೆ. ಅಸಭ್ಯ ವರ್ತನೆ ಮತ್ತು ಲೈಂಗಿಕ ದೂರನ್ನು ದಾಖಲು ಮಾಡಿದ್ದಾಳೆ ಯುವತಿ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಒಂದು ಕಡೆಗೆ ಪಬ್ಬಲ್ಲಿ ಅತಿರೇಕವಾಗಿ ಆಡೋಕ್ಕೆ ಶುರು ಮಾಡ್ತಾರೆ. ಮೊದಲೇ ಈಗ ಸಾಮಾನ್ಯವಾಗಿ ಆಡುವಂಥದ್ದು ಹೇಗೆ ಅಂತಂದರೆ ಕೋತಿಗೆ ಶೆರೆ ಕುಡಿಸ್ಬಿಟ್ಟು ಜೋಳ ಕಡಿಸ್ಬಿಟ್ರೆ ಹೆಂಗೆ ಆಡುತ್ತೆ ಹಂಗೆ ಆಡ್ತಾರೆ ಈ ಹೊಸ ವರ್ಷದ ಸಂದರ್ಭದಲ್ಲಿ ಅಂತ ಹೇಳಿ, ಆ ನಿಟ್ಟಿನಲ್ಲಿ ಪಬ್ಬಿಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪಬ್ಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಪಬ್ನವ್ರು ಕಂಪ್ಲೇಂಟ್ ಕೊಡಬೇಕಲ್ಲ ವಿಚಾರದಲ್ಲಿ, ಅವರೇ ಆ್ಯಕ್ಷನ್ ತಗೊಳ್ಬೇಕಲ್ಲ ಈ ವಿಚಾರದಲ್ಲಿ. ಅರುಣ್ಣ, ನಿನ್ನೆ ಈ ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಪಬ್ಬೊಂದು, ಆ ಪಬ್ಗೆ ಈ ಒಡಿಶಾ ಮೂಲದ ಯುವತಿಯೊಬ್ಬಳು ತನ್ನ ಸ್ನೇಹಿತನ ಜೊತೆ ಪಾರ್ಟಿಗೆ ಹೋಗಿರ್ತಾಳೆ. ಈ ಸಂದರ್ಭದಲ್ಲಿ ಅದಾಗಲೇ ಪಾರ್ಟಿಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಆಗಲೇ ಟೈಟ್ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಈ ಯುವತಿಯನ್ನು ನೋಡಿ ಡ್ರಿಂಕ್ಸನ್ನು ಆಫರ್ ಮಾಡ್ತಾನೆ. ತಗೋ ಡ್ರಿಂಕ್ಸ್ ಕುಡಿ ಅಂತೇಳಿ. ಆಕೆ ನಯವಾಗಿ ಅದನ್ನು ತಿರಸ್ಕಾರ ಮಾಡಿದಾಳೆ, ಇಲ್ಲ ನನಗೆ ಬೇಡ ಅಂತೇಳಿ. ಆದರೂ ಕೂಡ ಈತ ಬಲವಂತವಾಗಿ ಆಕೆ ಕುಡಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಆಕೆಯನ್ನು ಮುಟ್ಟಿದ್ದಾನೆ ಅನ್ನೋ ಮಾಹಿತಿಗಳಿದೆ. ಹೀಗಾಗಿಯೇ ಆಕೆ ಯಾವಾಗ ಇವರಿಬ್ಬರ ನಡುವೆ ಮಾತುಕತೆ ಆಯಿತು, ಜೋರಾಯಿತು, ಆ ಸಂದರ್ಭದಲ್ಲಿ ಸಿಬ್ಬಂದಿಗಳು ಸ್ಥಳಕ್ಕೆ ಬರ್ತಾರೆ. ಆತ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈ ಸಂಬಂಧ ಕೂಡ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಇಲ್ಲಿ ಯುವತಿ ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹೀಗಾಗಿಯೇ ಲೈಂಗಿಕ ದೌರ್ಜನ್ಯ ಮತ್ತು ಅಸಭ್ಯ ವರ್ತನೆಯ ಆರೋಪದಡಿ BNS ಅಡಿ ಪ್ರಕರಣ ದಾಖಲಾಗಿದೆ. ಆದರೆ ವಿಚಾರ ಏನಂತ ಹೇಳಿದ್ರೆ, ಇಲ್ಲೂ ಕೂಡ ಪಬ್ನ ಸಿಬ್ಬಂದಿಗಳು ಯಾರಿದ್ರು ಅಂಥವರು ಒಂದಷ್ಟು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕಿತ್ತು. ಆದರೆ ಅವರು ಸರಿಯಾದ ಬಿಗಿಯಾದ ವ್ಯವಸ್ಥೆಯನ್ನು ಮಾಡ್ಕೊಂಡಿರಲಿಲ್ಲ ಅನ್ನೋ ಆರೋಪಗಳಿದ್ದಾವೆ. ಹೀಗಾಗಿ ಅವರನ್ನು ಕೂಡ ನಾವು ವಿಚಾರಣೆಗೆ ಒಳಪಡಿಸಬೇಕು. ಅದ್ರ ಜೊತೆಗೆ CCTVಯ DVR ಏನಿದೆ ಅದನ್ನು ವಶಪಕ್ಕೆ ಈಗಾಗಲೇ ಪಡೆದುಕೊಳ್ಳಲಾಗಿದೆ. ಈ ಹಿಂದೆ ಹೊಸ ವರ್ಷಕ್ಕಾಗಿ ಮಾರ್ಗಸೂಚಿಗಳನ್ನು ಏನು ಬಿಡುಗಡೆ ಮಾಡಲಾಗಿತ್ತಲ್ಲ, ಆ ಬಿಡುಗಡೆಗಳ ಅನುಸಾರ ಯಾವ್ಯಾವ ಕರ್ತವ್ಯವನ್ನು ನಿರ್ವಹಿಸಿಲ್ವೋ ಅಂಥವರ ವಿರುದ್ಧ ಕೂಡ ಕ್ರಮವನ್ನು ಜರುಗಿಸ್ತೀವಿ ಅನ್ನೋ ಮಟ್ಟಿಗೆ ಪೊಲೀಸ್ ಇಲಾಖೆಯಿಂದ ಮಾಹಿತಿಗಳು ಲಭ್ಯವಾಗ್ತಿದೆ. ಒಟ್ಟಾರೆಯಾಗಿ ಹೊಸ ವರ್ಷದಂದು ಯಾರೋ ಹೆಣ್ಮಕ್ಳು ಪಾರ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಿಡಿಗೇಡಿಯ ವರ್ತನೆಯನ್ನು ತೋರಿಸಿದಂಥವರ ಮೇಲೆ 2 ಕಡೆ ಬೆಂಗಳೂರಿನಲ್ಲಿ FIR ಆಗಿರೋದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.